ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡ್ರಿ. ಕಡಲೆಬೇಳೆ ಹೋಳಿಗೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೆ ಹೋಳ್ಗೆ ಅಂದ ತಕ್ಷಣ ಹಬ್ಬ ನೆನಪಾಗತ್ತೆ ನೋಡ್ರಿ. ಹಬ್ಬ ಅಂದ ತಕ್ಷಣ ಹೋಳ್ಗೆ ನೆನಪಾಗತ್ತೆ, ಹಂಗೆ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ. ಮನ್ಯಾಗ ಹೋಳ್ಗೆ ಮಾಡಿದ್ರೆ ಹಬ್ಬ ಐತಂತಂದು ತಿಳ್ಕೊಬೇಕು ನೋಡ್ರಿ. ಆದರೆ ಈಗ ನಡು ಟೈಮ್ನಲ್ಲಿ ಮಾಡ್ಕೋಬೋದು. ಆವಾಗ ಮೊದಲಿನ ಹಿರಿಯರು ಹಬ್ಬಕ್ಕೆ ಒಂದು ಸಲ ಅಷ್ಟ ಮಾಡ್ತಿದ್ರು, ಯಾಕಂದ್ರೆ ಅವರಿಗೆ ಬಿಡು ಸಿಗ್ತಿದ್ದಿಲ್ಲ, ಹೊಲ್ದಾಗ ಕೆಲಸ ಮಾಡ್ತಿದ್ರು. ಈಗಿನಾರು ಹಾಗೇನಿಲ್ಲ ನೋಡ್ರಿ, ಮಾಡ್ತಾರೆ. ಈ ಥರ ಹೋಳಿಗೆ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕುಕ್ಕರ್ಗೆ 2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ನೀವು ಕಟ್ಟಿನ ಸಾರು ಮಾಡೋರಾದ್ರೆ ನೀರು ಹೆಚ್ಚು ಕಮ್ಮಿ ಮೇಲೆ ಹಾಕ್ಕೋಬೋದು ನೋಡ್ರಿ. ನೀರು ಹೆಚ್ಚಿಗೆ ಹಾಕಿದರೆ ಕಟ್ಟು ಸ್ವಲ್ಪ ಜಾಸ್ತಿ ಬರುತ್ತೆ. ನಾನಿಲ್ಲಿ 2 ಗ್ಲಾಸ್ ನೀರಿಗೆ 1 ಬಟ್ಲು ಆಗಷ್ಟು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ನಾನು ಹೋದಾಡೋ ನೀರಿಗೆ ಡೈರೆಕ್ಟ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಕಡಲೆಬೇಳೆ ಬೇಗನೆ ಚೆನ್ನಾಗಿ ಕುದಿತೈತಿ ನೋಡ್ರಿ. ನಾನು ಕುದಿಯೋ ನೀರಿಗೆ 1 ಟೀ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ನ ಹಾಕಿ 3ರಿಂದ 4 ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾವಿಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ್ರಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಬೌಲ್ಗೆ 1 ಬಟ್ಲಾಗಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಯಾವುದೇ ಸಿಹಿ ಅಡುಗೆ ಮಾಡಲಿ ಇಲ್ಲ ಮೈದಾ ಹಿಟ್ಟಿನ ಮಾಡಲಿ 1 ಚಿಟಿಕೆ ಉಪ್ಪು ಹಾಕೋದನ್ನ ಮರೆಯೋಕೆ ಹೋಗಬೇಡ್ರಿ. 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ನಾನು ಕಲರ್ಗೋಸ್ಕರ, ಹೋಳಿಗೆ ತುಂಬಾ ಚೆನ್ನಾಗಿ ಕಲರ್ ಬರ್ತವೆ ಅನ್ನೋದಕ್ಕೋಸ್ಕರ 1 ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ನೀವು ಬೇಳೆಯಲ್ಲಾದರೂ ಹಾಕ್ಬೋದು ನೋಡ್ರಿ. ನಾನು ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಹಿಟ್ಟು ನಾದ್ಕೊಳ್ಳುವಾಗ ಡೈರೆಕ್ಟ್ ಹಿಟ್ಟಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬೇಡ್ರಿ. ಯಾಕಂದ್ರೆ ಹಿಟ್ಟು ಎಷ್ಟು ನೀರು ಹಾಕೀವಿ ಅಂತ ಹಿಟ್ಟಿಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಗೊತ್ತಾಗೋದಿಲ್ಲ. ಹಿಂಗೆ ಹಿಟ್ಟು ತಿಳುವಾಗ್ಬೋದು ಅನ್ನೋ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೈ ಮೇಲೆ ನೀರು ಹಾಕೋರಿ, ಅಂದರೆ ಎಷ್ಟು ಹಾಕಿವಿ ಅನ್ನೋದು ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದಲ್ಲ, ಈ ಹೋಳಿಗೆ ಹಿಟ್ಟು ಚಪಾತಿಗಿಂತ ಸ್ವಲ್ಪ ಸ್ಮೂತಾಗಿರ್ಬೇಕು ನೋಡ್ರಿ. ಆದರೆ ಚೆನ್ನಾಗಿ ನಾದ್ಕೊಂಡು ನೆನೆಯೋಕೆ ಬಿಡಬೇಕು. ಎಷ್ಟು ನೆನೆಯೋಕೆ ಹಿಟ್ಟು ಬಿಡ್ತೀರಿ ಅಷ್ಟೇ ಚೆಂದಾಗ ಹೋಳ್ಗೆ ಉಬ್ಬಿ ಬರ್ತಾವೆ ನೋಡ್ರಿ. ನೋಡ್ತಾ ಇರ್ಬೋದಲ್ಲ, ಎಣ್ಣೆನ ಹಾಕಿ ಚೆನ್ನಾಗಿ ನೀಟಾಗಿ ನಾದ್ಕೋಬೇಕು ನೋಡ್ರಿ. ಹಿಟ್ಟು ಯಾವುದೇ ಕಾರಣಕ್ಕೂ ಕೈಗೆ ಅಂಟ್ಕೋಬಾರ್ದು, ಆ ಥರ ಎಣ್ಣೆ ಹಚ್ಚಿ ನಾದ್ಕೋರಿ. ನೋಡ್ತಾ ಇರ್ಬೋದಲ್ಲ ನೀವು. ಹೋಳ್ಗೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇಷ್ಟಪಡೋ ರೀತಿ ಚೆನ್ನಾಗಿ ಹೋಳಿಗೆ ಮಾಡಿದ್ರೆ ಹಬ್ಬ ಇದ್ದಂಗೆ ನೋಡ್ರಿ. ನೋಡ್ತಾ ಇರ್ಬೋದು, ನಾನು ಈಗ ಹಿಟ್ಟನ್ನ ನಾದಿ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ 1 ಅವರ್ ಇದನ್ನು ನೆನೆಯೋಕೆ ಬಿಡ್ತಾ ಇದ್ದೀನಿ. 1 ಅವರ್ ಇದು ಹಿಟ್ಟನ್ನು ನೆನೆದ್ರೆ ತುಂಬಾ ಚೆನ್ನಾಗಿ ಹೋಳಿಗೆ ಬರ್ತಾವೆ. ಅಷ್ಟೊತ್ತಿಗಿಲ್ಲ ಕುಕ್ಕರ್ ವಿಸಿಲ್ ಆಗಿರುತ್ತೆ. ಎಲ್ಲ ಸಿಟಿ ಓಪನ್ ಮಾಡಿ, ಇದು 4 ವಿಸಿಲ್ ಆದರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇರ್ಬೋದಲ್ಲ ಬೇಳೆ ಯಾವ ಥರ ಬೆಂದಿದೆ ಅಂತ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಹಿಟ್ಟಿಟ್ಟಿರ್ಬೇಕು ನೋಡ್ರಿ. ಆ ಥರ ಬೇಳೆ ಬೆಂದಿರಬೇಕು, ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡ್ತಾ ಇರ್ಬೋದು, ನಾನು 2 ಗ್ಲಾಸ್ ನೀರು ಹಾಕಿದ್ನೆಲ್ಲ ನಂಗೆ ಅಳತೆ ಪರ್ಫೆಕ್ಟ್ ಆಗಿದೆ. ಈ ಥರ ಬೇಳೆ ಬೆಂದಿದೆ ನೋಡ್ರಿ. ನಾನು 1 ಬಟ್ಲ ಬೇಳೆ ಹಾಕಿದ್ನಲ್ರಿ, ಅದಕ್ಕೆ ಅಳತೆ ಮಾಡ್ಕೊಂಡು 1 ಬಟ್ಲ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೇಳೆಗೆ. ಈ ಥರ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲಿಟ್ಟು ಒಂದು 10 ನಿಮಿಷ ಅದನ್ನು ಕುದಿಯೋಕೆ ಬಿಡಬೇಕು ನೋಡ್ರಿ. ಯಾಕಂದ್ರೆ ಕುದಿಸೋದ್ರಿಂದ ಯಾವುದೇ ಕಾರಣಕ್ಕೂ ಬೇಗನೆ ಹೋಳಿಗೆ ಹಳಸೋದಿಲ್ಲ ನೋಡ್ರಿ. ಹಾಗಾಗಿ ನಾನಿಲ್ಲೇ 3ರಿಂದ 4 ಏಲಕ್ಕಿ 1 ಇಂಚ್ ಅಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ತುಂಬಾ ಚೆನ್ನಾಗಿರುತ್ತೆ.
ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಕುದಿಯೋಕೆ ಇಟ್ಟಿದ್ದೆ ಯಾವ ಥರ ಕುದಿ ಬಂದಿದೆ ಬೇಳೆ ಅಂತ. ಈ ಥರ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಹೋಳಿಗೆನ. ಅವ್ರಿಗೂ ಹರಿದ್ರೆ ಅದು ತಿನ್ನಕ್ಕೆ ಮನಸ್ಸು ಬರೋದಿಲ್ಲ ಅಲ್ರಿ, ಚೆಂದಾಗ ಮಾಡಿದ್ರೆ ಅವರು ಇಷ್ಟಪಡ್ತಾರೆ ನೋಡ್ರಿ. ನೋಡ್ತಾ ಇರ್ಬೋದು ಇಲ್ಲಿ ಬೇಳೆ ಯಾವ ರೀತಿ ಕುದಿ ಬಂದಿದೆ ಅಂತ. ನೀವು ಬೇಳೆ ಏನಾದರೂ ಕಲ್ಲಿಗೆ ಹಾಕಿ ರುಬ್ಬೋದಾಗಲಿ ಇಲ್ಲ ಮಿಕ್ಸರಿಗೆ ಹೂರಣ ಹಾಕ್ತೀನಿ ಅಂದ್ರೆ ಒಂದು 10-15 ನಿಮಿಷ ಇದನ್ನು ಬೇಳೆನ ಆರಿಸ್ಕೋಬೇಕ್ರಿ. ಇಲ್ಲ ಕಲ್ಲಿಗೆ ಹಾಕಿ ರುಬ್ತೀನಿ ಅಂದ್ರೆ ಬಿಸಿದಿದ್ರು ನಡಿತೈತೆ ನೋಡ್ರಿ. ನಾನಿಲ್ಲೇ ಮಿಕ್ಸರಿಗೆ ಹಾಕೋದ್ರಿಂದ ಮಿಕ್ಸರ್ ಹಾಳಾಗ್ತಾವ ಅನ್ನೋ ಕಾರಣಕ್ಕೆ ಇದನ್ನು ಆರಿಸ್ಬಿಟ್ಟು ಹೂರಣನ ಹಾಕ್ತಾಯಿದ್ದೀನಿ ನೋಡ್ರಿ. ನೋಡ್ತಾ ಇರ್ಬೋದು ಈ ಥರ ಸ್ಮೂತಾಗಿ ಹೂರಣ ಬರಬೇಕು ನೋಡ್ರಿ. ಈ ಥರ ಹೂರಣ ಚೆಂದಾಗ ಬಂದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತಾವೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದೇ ಥರನಾಗಿ ಉಳಿದ ಬೇಳೆನೂ ನಾನು ಮಿಕ್ಸರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಎರಡು ಸಲ ಮಾಡಿದ್ದು ಅದನ್ನ ಎರಡು ಹೂರಣನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಸ್ವೀಟ್ ಎರಡು ಹೂರಣ ಮಿಕ್ಸ್ ಆದಮೇಲೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನಾವು ಹಿಟ್ಟು ನೆನೆಯಕ್ಕೆ ಹಾಕಿದ್ವಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಿಟ್ಟು ನಾದುವಾಗ ಹಿಟ್ಟು ಕೈಗೆ ಅಂಟಬಾರ್ದು ನೋಡ್ರಿ ಯಾವುದೇ ಕಾರಣಕ್ಕೆ, ಅಂದ್ರೆ ತುಂಬ ಚೆನ್ನಾಗಿ ನೆನೆದಿದೆ ಅಂತ ತಿಳಿತೈತೆ ನೋಡ್ರಿ. ನೋಡಿಲ್ಲ ಯಾವುದೇ ಕಾರಣಕ್ಕೂ ಹಿಟ್ಟು ಅಂಟೋದಿಲ್ಲ ರೀ ಕೈಗೆ. ಈ ಥರ 1-2 ನಿಮಿಷ ನೀವು ಹಿಟ್ಟನ್ನ ನಾದ್ಕೋಬೇಕಾಗತ್ತೆ ನೋಡ್ರಿ. ಈ ಥರ ನಾದೋದ್ರಿಂದ ಹೋಳಿಗೆ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾವೆ. ನೋಡ್ತಾ ಇರ್ಬೋದು ನೀವು ಹಿಟ್ಟನ್ನ ಚೆನ್ನಾಗಿ ನಾದಾದ್ಮೇಲೆ ನಾನು ಹೂರಣದ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ನೀವು ಒಂದೊಂದಾಗಿ ಕಟ್ಕೊಂಡು ಮಾಡ್ಬೋದು. ನಾನಿಲ್ಲಿ ಎಟ್ ಎ ಟೈಮಿಗೆ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಷ್ಟು ಉಂಡೆಗಳನ್ನು ಕಟ್ತಾ ಇದ್ದೀನಿ. ನಿಮಗೆ ಚಿಕ್ಕದಾದರೆ ಚಿಕ್ಕದು, ದೊಡ್ಡದಾದರೆ ದೊಡ್ಡದು, ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೋಬೋದು ನೋಡ್ರಿ. ನೋಡ್ತಾ ಇರ್ಬೋದಲ್ಲ ನೀವು. ಈ ಥರ ಮಾಡಿ ಇಡೋದ್ರಿಂದ ಈಸಿ ಆಗತ್ತೆ ಅಂತಂದು ಮಾಡತ್ತೀನಿ ನೋಡ್ರಿ. ನಾನಿಲ್ಲಿ 3-4 ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಈ ಉಂಡೆ ಕಟ್ಟಾದ್ಮೇಲೆ ಈಗ ಹಿಟ್ಟನ್ನ ತಗೊಂಡು ಹೂರಣನ ನಾನಿಲ್ಲಿ ಹೋಳಿಗೆ ಮಾಡಲು ಈ ಥರ ಸೀಟನ್ನ ಉಪಯೋಗ ಮಾಡ್ಕೊಳತ್ತೀನಿ ನೋಡ್ರಿ. ಹೋಳಿಗೆ ಸೀಟನ್ನ ಮೇಲೆ 1 ಟೀ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಕೈಗೂ ಮತ್ತು ಎಣ್ಣೆ ಹಚ್ಚಿಕೊಂಡು ಈ ಥರ ಹೋಳಿಗೆ ಹಿಟ್ಟನ್ನ ಹೂರಣ ತುಂಬ್ಕೊಳ್ತಾ ಇದ್ದೀನಿ ನೋಡ್ರಿ. ಹಿಟ್ಟನ್ನ ಕೈ ಮೇಲೆ ಅಗಲಗ ಮಾಡ್ಕೋಬೇಕು ನೋಡ್ರಿ. ಏನು ಉಂಡೆ ಕಟ್ಟಿಟ್ಟಿದ್ವಲ್ರಿ ಹೂರಣನ ಅದನ್ನು ಈ ಥರ ತುಂಬ್ಕೋಬೇಕು ನೋಡ್ರಿ. ನಿಮಗೇನಾದರೂ ತುಂಬ ಆದಮೇಲೆ ಮೇಲೆ ಹಿಟ್ಟು ಬಂದ್ರೆ ಅದು ನಿಮಗೇನಾರ ಹಿಟ್ಟು ಹೆಚ್ಚಾಗಿದ್ರೆ ಅದನ್ನು ತೆಗಿಬೋದು ನೋಡ್ರಿ. ಇಲ್ಲ ಈ ಥರ ಮಾಡ್ಕೊಂಡು ತುಂಬ್ಕೊಂಡು ಲಟ್ಟಿಸ್ಕೋಬೋದ್ರಿ. ನೋಡ್ತಾ ಇರ್ಬೋದಲ್ಲ ನೀವು. ಈ ಥರ ತುಂಬ್ಕೋಬೇಕು ನೋಡ್ರಿ. ತುಂಬ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗಷ್ಟು ಮೇಲೆ ಕೆಳಗೆ ಆಯಿಲ್ ಹಾಕ್ಕೋಬೇಕು ನೋಡ್ರಿ. ಯಾವುದೇ ಥರನಾಗಿ ಸೀಟಿಗೆ ಅಂಟೋದಿಲ್ಲ. ನಾನಿಲ್ಲಿ ಲಟ್ಸೋಕು ಎಣ್ಣೆನ ಹಚ್ತಾ ಇದ್ದೀನಿ, ಯಾಕಂದರೆ ಹಿಟ್ಟು ಅಂಟ್ಕೋಬಾರ್ದು ಅಂತಂದು. ಈ ಥರ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನೋಡ್ರಿ. ಹೋಳಿಗೆ ಒಂದೇ ಥರ ಇರಬೇಕು, ದಪ್ಪ ತಿಳು ಇರಬಾರ್ದು, ಅಂದ್ರೆ ಚೆನ್ನಾಗಿ ಬರೋದಿಲ್ಲ. ಒಂದೇ ಸಮನಾಗಿದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತಾವೆ. ನೋಡ್ತಾ ಇರ್ಬೋದಲ್ಲ ನೀವು, ಯಾವುದೇ ಕಾರಣಕ್ಕೂ ಹೋಳಿಗೆ ಅರಿಯೋದಿಲ್ಲ ರೀ. ಹಿಟ್ಟು ಯಾಕಂದ್ರೆ ಚೆನ್ನಾಗಿ ನೆನೆದಿದೆ. ನೋಡ್ತಾ ಇರ್ಬೋದು ನೀವು.
ನಾನಿಲ್ಲಿ ಹಂಚು ಕಾಯೋಕೆ ಇಟ್ಟಿದ್ದೆ, ಅದಕ್ಕೊಂದು ಟೀ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕಿ ಹೋಳ್ಗಿನ ಬೆಂದಿಸಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. ಯಾವುದೇ ಥರನಾಗಿ ಈ ಥರ ಮಾಡೋದ್ರಿಂದ ಹೋಳ್ಗೆ ಹರಿಯೋದಿಲ್ಲ ನೋಡಿರಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದಲ್ಲ. ಈ ಥರ ಬೆಂದಾದ್ಮೇಲೆ ನೀವು ಇನ್ನೊಂದು ಸೈಡ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ಈ ಥರ ಹೋಳಿಗೆ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗತ್ತೆ ನೋಡ್ರಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ನೀವು ಇನ್ನೊಂದು ಸೈಡ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಥರ ಅಳತೆಯಲ್ಲಿ ಹೋಳಿಗೆ ಮಾಡ್ಬೇಕು ನೋಡ್ರಿ. ಈ ಥರ ಹೋಳಿಗೆ ಮಾಡಿದರೆ ಇಷ್ಟಪಡ್ಲಾರ ಒಬ್ಬರು ಇಲ್ಲ ನೋಡ್ರಿ. ನಾನು ಅದೇ ಥರನಾಗಿ ಇನ್ನೊಂದು ಹೋಳಿಗೆನ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಹಿಟ್ಟನ್ನ ತಗೊಂಡು ಕೈಗೆ ಎಣ್ಣೆ ಹಚ್ಚಿಕೊಂಡು ಹಿಟ್ಟು ಅಗಲಗ ಮಾಡಿ ಅದೇನು ಉಂಡೆ ಕಟ್ಟಿದ್ನೆಲ್ಲ ರೀ ಅದನ್ನು ತುಂಬಿಕೊಂಡು ಮತ್ತು ಲಟ್ಟಿಸ್ಕೋಬೇಕು ನೋಡ್ರಿ. ಈ ಥರ ಮಾಡೋದ್ರಿಂದ ಯಾವುದೇ ಥರ ಬೇಜಾರು ಬರೋದಿಲ್ಲ ನೋಡ್ರಿ. ಹೋಳ್ಗೆ ನೀವು ಎಷ್ಟು ಅಂದ್ರೆ ಅಷ್ಟು ಮಾಡ್ಬೋದು. ಪುಟ್ಟಿಗಂಟ್ಲೆ ಹೋಳ್ಗೆ ಮಾಡ್ತಿದ್ರೆ ಆ ಥರ, ಯಾಕಂದರೆ ಈ ಥರ ಮಾಡೋದ್ರಿಂದ ಎಷ್ಟು ಹೋಳ್ಗೆ ಮಾಡಿದರೂ ಬೇಜಾರಾಗೋದಿಲ್ಲ ರೀ. ಚಪಾತಿ ಮಾಡಿದಷ್ಟು ಸುಲಭ ಅನ್ಸುತ್ತೆ ನೋಡ್ರಿ. ಇನ್ನು ಈ ಹೂರ್ಣನ ಮಿಕ್ಸರಿಗೆ ಹಾಕೋಕ್ಕಿಂತ ಕಲ್ಲಾಗ ಹಾಕಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಹೆಚ್ಚಾಗತ್ತೆ ರೀ. ಈಗ ಸಿಟಿ ಒಳಗೆ ಕಲ್ಲು ಇರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮಿಕ್ಸರಿಗೆ ಹಾಕಬೇಕಾಗತ್ತೆ ನೋಡ್ರಿ. ಮಿಕ್ಸರ್ ಒಳಗೆ ಸುಟ್ಟು ಬರುತ್ತಲ್ಲ, ಇನ್ನು ಅಷ್ಟು ಟೇಸ್ಟ್ ಆಗಲ್ಲ ರೀ. ಕಲ್ಲಾಗ ಹಾಕಿ ರುಬ್ಬಿದ್ರೆ ಹೂರ್ಣ ತುಂಬಾ ಚೆನ್ನಾಗಿರುತ್ತೆ. ಮೊದಲಿನ ಹಿರಿಯರು ಕಲ್ಲಾಗ ಹಾಕಿ ರುಬ್ತಿದ್ರಿ, ಅವ್ರಿಗೆ ಮಿಕ್ಸರ್ ಇದ್ದಿದ್ದಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಇರ್ತಿದ್ರು. ಈಗೆಲ್ಲ ಮಿಕ್ಸರ್ ಬಂದಮೇಲೆ ರುಚಿ ಅದ್ರದ್ದು ಹಾಳು ಆತೈತೆ ನೋಡ್ರಿ. ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಯಾವುದೇ ಥರನಾಗಿ ಫ್ರೆಶ್ ಮಾಡಿಕೊಂಡು ಒತ್ತಬಾರ್ದು, ಈಸಿಯಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದಲ್ಲ. ಮತ್ತು ನಾನು ಹಂಚಿಗೆ 1 ಟೀ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕಿ ಹೋಳಿಗೆನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಹೋಳಿಗೆ ಹರಿಯೋದಿಲ್ಲ ನೋಡ್ರಿ. ಈ ಥರ ಮಾಡೋದ್ರಿಂದ ನಾನು ಹೋಳಿಗೆ ಮೇಲೆ ಮತ್ತೊಂದು ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ ನೋಡ್ರಿ. ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತವೆ. ನೋಡ್ತಾ ಇರ್ಬೋದಲ್ಲ ನೀವು. ಹೋಳಿಗೆ ನೋಡಿದ್ರೆ ಬಾಯಾಗ ನೀರು ಬರ್ತಾವೆ ನೋಡ್ರಿ, ಅಷ್ಟು ಚೆಂದ ಆಗಿರ್ತಾವೆ. ಇಷ್ಟಪಡ್ಲಾರರು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮಕ್ಕಳು ಅವರು ಈ ಥರ ಹೋಳಿಗೆ ಮಾಡೋದ್ರಿಂದ ಇನ್ನೂ ತಿನ್ಬೇಕು ಅನಿಸೋ ರೀತಿಲಿ ಇರ್ತಾವೆ ನೋಡ್ರಿ. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಇದೇ ಥರನಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಹೋಳಿಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹರಿಯಲ್ಲ ನೋಡ್ರಿ. ಈ ಥರ ನೋಡ್ರಿ ಹೋಳಿಗೆ ಮಾಡೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ನೋಡಿರಿ ಅಂದರೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ. ಹೋಳ್ಗೆ ಜೊತೆ ತುಪ್ಪ ಆಗಲಿ, ಈಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಸೀಕರ್ಣಿ ಆಗಲಿ ಸೂಪರ್ ಕಾಂಬಿನೇಷನ್ ಆಗುತ್ತೆ ನೋಡ್ರಿ. ಈ ಥರ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.